ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ ಎಲ್ಲರೂ ಹೆಂಗದ್ರಿ ನಾಗರ ಪಂಚಮಿ ಹಬ್ಬಕ್ಕೆ ಏನೇನು ಮಾಡಿನತ್ರಿ ಮಾಡಿದ ಐಟಮ್ಸ್ ಎಲ್ಲ ತೋರಿಸ್ತೀನಿ ಬರ್ರಿ ಆದ್ರೆ ಭಾಳ ಭರ್ಜರಿ ಏನು ಮಾಡಿಲ್ಲ ಸಿಂಪಲ್ ಬರೀ ಒಂದು 4 ಐಟಮ್ಸ್ ಅಷ್ಟೇ ಮಾಡೀನಿ ಆಯಿನೂ ಇಲ್ಲ ಹಾಗಾಗಿ ಮನ್ಯಾಗ ಅಬಿಗೆ ತೊಗೊಳಕ್ಕೆ ಯಾರೂ ಇಲ್ಲ ನಂದು ಕೆಲಸದ ಒತ್ತಡ ಇರ್ತದ ಒಬ್ಬಾಕಿನೇ ಇರ್ತೀನಿ ಅಂತ ಹೇಳಿ ಈಗ ನೋಡ್ರಿ ನಾನು ಇಲ್ಲಿ ಯೂಟ್ಯೂಬ್ನಾಗ ಶಂಕರ್ ಪೋಳಿ ಮಾಡೋದು ಹೆಂಗತ್ತ ನೋಡಿ ಹಿಟ್ಟು ನಾದಿಟ್ಟಿನಿ ನಾನು ಈಗ ಶಂಕರ್ ಪೋಳಿ ಮಾಡ್ತೀನಿ ರೀ ಇದಕ್ಕೆ ಒಂದು ಬೆಳ್ಳುಣಿಗೆ ಮತ್ತು ಕೊಳಪಟ್ಟಿಗೆ ಚಪಾತಿ ಮಾಡೋದು ತಗೊಂಡು ಕೂತೀನಿ ಈಗ ಅವು ಲಟ್ಟಿಸಿ ಈ ಥರ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿ ನೋಡ್ರಿ ಈಗ ಕರ್ಲಿಕತ್ತೀನಿ ನಾನಿಲ್ಲಿ ನೋಡ್ಬೋದು ಎಷ್ಟು ಚಂದ ಬಂದವು ಕಲರ ನನಗೂ ಬರಂಗಿಲ್ಲ ಆದರೆ ಯೂಟ್ಯೂಬ್ನ ನೋಡಿ ಮಾಡ್ಲಾಕತ್ತೀನಿ ಮೊದಲನೇ ಸಾರಿ ಹೆಂಗಾಗ್ತಾವ ಗೊತ್ತಿಲ್ಲ ಇದು ಪಂಚಮಿ ಸಲುವಾಗಿ ಮಾಡ್ಲಾಕತ್ತೀನಿ ಇಲ್ಲಾಂದ್ರೆ ನಾನು ಏನು ಮಾಡ್ಲಿಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಯಾವಾಗಲೂ ಮಾಡೋ ರೂಢಿ ಇತ್ತಂದ್ರೆ ಗೊತ್ತಿರ್ತದ ಇದು ಮಾಡೋ ರೂಢಿ ನನಗಿಲ್ಲ ಪ್ರೊಸೀಜರ್ ಗೊತ್ತಿಲ್ಲ ಯಾವ್ಯಾವ ಥರ ನಾದ್ಕೋತಾರ ನಾನು ಯೂಟ್ಯೂಬ್ ನೋಡಿ ಕಲ್ಕೊಳಕತ್ತೀನಿ ಇನ್ನು ನೋಡ್ರಿ ಮಾಡೀನಿ ಈ ಥರ ಬಂದವು ನೋಡ್ರಿ ಎಷ್ಟು ಚಂದ ಕಾಣಿಸ್ಲಿಕತ್ತಾವು ಎಷ್ಟು ಚಂದಾಗ್ಯಾವ ನೋಡ್ರಿ ಮತ್ತು ನಾ ಇಲ್ಲಿ ಪುಟಾಣಿ ಹಿಟ್ಟು ಅಂದ್ರೆ ಹುರ್ಗಡ್ಲೆನ ಬೀಸಿ ಅಂದ್ರೆ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಸೋಸ್ಕೊಂಡು ತೊಗೊಂಡಿದ್ದೆ ಇಲ್ಲಿ ಸಕ್ಕರೆ ಹಾಕ್ಲಿಕತ್ತೀನಿ ರೀ ಆಣ್ ಮಾಡ್ಲಿಕ್ಕೆ ಅಂಟು ಬರಬೇಕಲ್ಲ ಅದರ ಸಲುವಾಗಿ ಈಗ ನೀರು ಹಾಕಿದೆ ನೋಡ್ರಿ ಒಂದು ಗ್ಲಾಸ ಕರ್ದಂಟು ಮಾಡ್ಲಿಕ್ಕೆ ಬರ್ತದೆ ನನಗೆ ಆ ಕರ್ದಂಟು ಒಂದು ಕರೆಕ್ಟಾಗಿ ಮಾಡ್ತೀನಿ ನನಗೆ ಬೇಸನ್ ಲಾಡು ಮತ್ತು ಹೆಸರುಬೇಳೆ ಉಂಡೆ ಅದು ಮಾಡ್ಬೇಕಂತ ಮಾಡಿದ್ದೆ ತುಪ್ಪ ಇರ್ಲಾರ ಸಲುವಾಗಿ ಅದೇನು ಮಾಡ್ಲಿಕ್ಕೆ ಹೋಗಿಲ್ಲ ನಾನು ಹೊಟ್ಟೆಗೆ ಹಿಟ್ಟು ಇಲ್ದ್ರೆ ಜುಟ್ಟಿಗೆ ಮರಗೆ ಹೋಗತ್ತ ಅದನ್ನೆಲ್ಲ ಯಾಕೆ ಮಾಡಕ್ಕೆ ಹೋಗೋದ್ರಿ ಹಾಸಿಗೆ ಇದ್ದಟ್ಟು ಕಾಲು ಚಾಚಿದ್ರಾಯ್ತು ಅದಕ್ಕೆ ಈಗ ಕರ್ದಂಟು ಮಾಡ್ಲಿಕ್ಕತ್ತೀನಿ ನೋಡ್ರಿ ಸ್ವಲ್ಪ ಮಾಡ್ತೀನಿ ನಾನು ಯಾಕಂದ್ರೆ ಇರೋದೇ ಇಬ್ಬರು ಜನ ಅದ್ರ ನನ್ನ 2 ಮಕ್ಕಳು ಆಯಿತು ಯಾರೂ ಜಾಸ್ತಿ ಜನ ಇಲ್ಲ ಯಾರಾದರೂ ತಾಟ ಕೊಡ್ತಾರಲ್ಲ ಮನೆಗೆ ಹಬ್ಬದ ದಿನ ಅವ್ರಿಗೆ ಕೊಡ್ಲಿಕ್ಕಾರ ಬೇಕಲ್ಲ ಮಾಡಲಿಲ್ಲ ಅಂದ್ರೆ ಹೆಂಗಂತೇಳಿ ಮಾಡ್ಲಾಕತ್ತೀನಿ ಅವ್ರ ಅಜ್ಜಿ ನನಗೆ ಚೂಡ ಮತ್ತು ಕರ್ದಂಟು ಅಷ್ಟೇ ಮಾಡತ್ ಹೇಳಿದರು ಆದರೂ ನಾ ಮಾಡ್ಲಾಕತ್ತೀನಿ ಇಲ್ಲಿ ಪಾಕ್ ನೋಡ್ರಿ ಈ ರೀತಿಯಾಗಿ ಬಂದದ ಇನ್ನೂ ಸ್ವಲ್ಪ ಬರಬೇಕು ಕೂಡ್ಲಿಕ್ಕತ್ತದ ನೋಡ್ರಿ ಇದು ಈ ರೀತಿಯಾಗಿ ನೀರಾಗೆಲ್ಲ ಮಿಕ್ಸ್ ಆಗ್ಲಿಕ್ಕತ್ತದ ಮಿಕ್ಸ್ ಆಗಬಾರ್ದು ನೀರಾಗ ಇನ್ನೊಂದು ಚೂರು ಕುದೀತಂದ್ರೆ ಆಣ ಬರ್ತದ ಪರ್ಫೆಕ್ಟಾಗಿ ಆಣ ಅಂದ್ರೆ ಭಾಳ ಗಟ್ಟಿನೂ ತೊಗೋಬಾರ್ದು ಭಾಳ ಗಟ್ಟಿಯಾದ ಆಣ ತೊಗೊಂಡೇವಂದ್ರೆ ಜಲ್ದಿನೇ ಅದು ಹಿಟ್ಟು ಹಾಕಿ ತಿರುವಾಡೋದ್ರೊಳಗೆ ಗಟ್ಟಿಯಾಗಿ ಬಿಡ್ತದೆ ಬುಗುಣಿಗೆ ಹತ್ಕೊಂಡು ಬಿಡ್ತದೆ ಹಾಕಿದ ಪಾತ್ರೆಗೆ ಈ ಸದ್ದು ಬಂದದ ನೋಡ್ರಿ ಇದು ಕರೆಕ್ಟ್ ಅದ ಭಾಳ ಗಟ್ಟಿನೂ ಅಲ್ಲ ಭಾಳ ಆ ಕಡೆ ತೀರಾ ತಿಳಿನೂ ಅಲ್ಲ ಕರೆಕ್ಟಾಗಿ ಅದು ಈಗಿದು ಇದಕ್ಕೆ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಅಂದ್ರೆ ಹುರ್ಗಡ್ಲೆ ಏನು ಅಂತೀರಲ್ಲ ನೀವು ನಾವು ಪುಟಾಣಿ ಅಂತೀವಿ ಪುಟಾಣಿ ಹಿಟ್ಟ ಮಿಕ್ಸರ್ಗೆ ಹಾಕಿದ್ದು ಸೋಸ್ಕೊಂಡು ತೊಗೊಂಡಿದ್ದೆ ಈಗ ಅದರ ಮಿಕ್ಸ್ ಮಾಡಿ ತಿರುವಾಡ್ಕೋಬೇಕು ಹಾಕ್ಕೊಂಡು ಚೆಂದಾಗಿ ತಿರುವಾಡ್ಕೊಂಡು ನಾನು ತೊಗೊಂಡಿದ್ದು ಹಿಟ್ಟಿಗೂ ಮತ್ತು ನಾ ಹಾಕಿದ ಸಕ್ಕರೆಗೂ ಕರೆಕ್ಟ್ ಆದದ್ದು ಪರ್ಫೆಕ್ಟ್ ಅದ ಎಲ್ಲ ಹಿಟ್ಟನ್ನು ಸಕ್ರೆ ಪಾಕ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ ನಾ ಈಗ ಇಷ್ಟು ತಿಳಿ ಅದ ನೋಡ್ರಿ ಇದು ಆದ್ರೆ ನೋಡ್ಲಿಕ್ಕೆ ಇಷ್ಟು ತಿಳಿ ಅದ ಅದ್ರ ಗಟ್ಟಿ ಆಗ್ತದ ಆಮೇಲೆ ಮೆತ್ತಗೂ ಆತಾವು ಸೇಮ್ ಹಳ್ಳಿ ಹೋಟೆಲ್ಗಳೊಳಗೆ ಯಾವ ರೀತಿ ಕರ್ದಂಟೆ ಮೆತ್ತಗೆ ಭಾಳ ಆ ಕಡೆ ರುಚಿನೂ ಇರಂಗಿಲ್ಲ ಈ ಕಡೆ ಭಾಳ ಸಪ್ಪಗೂ ಇರಂಗಿಲ್ಲ ಮೀಡಿಯಮ್ ಹೆಂಗಿರ್ತಾವು ಅದೇ ರೀತಿನೇ ಬರ್ತದ ಆಮೇಲೆ ಇದ್ರ ಮ್ಯಾಗ ಕೊಬ್ಬರಿ ಗಿಬ್ರಿ ಹಾಕಂಗಿಲ್ಲ ನಾನು ನಮ್ಮ ಮನ್ಯಾಗ ಕೊಬ್ಬರಿ ಹಾಕಿದ್ದು ಯಾರೂ ಇಷ್ಟಪಡಂಗಿಲ್ಲ ಹಂಗಾಗಿ ಹಾಕಿಲ್ಲ ನಾ ಇದು ಮಿಕ್ಸರ್ಗೆ ಹಾಕುವಾಗ ನಾನು ಪುಟಾಣಿ ಜೊತೆನೇ ಏಲಕ್ಕಿ ಹಾಕಿಬಿಟ್ಟಿದ್ದೆ ಹಾಗಾಗಿ ಏಲಕ್ಕಿ ಇಲ್ಲಿ ಮ್ಯಾಲೆ ಹಾಕಂಗಿಲ್ಲ ಇಷ್ಟು ತಿಳಿ ಅದು ನೋಡ್ರಿ ಇಷ್ಟು ತಿಳಿ ಇರಬೇಕಂದ್ರೆ ಮೆತ್ತಗಾಗ್ತಾವೆ ಭಾಳ ಗಟ್ಟಿ ಐತಂದ್ರೆ ಪೂರ್ತಿ ಕಲ್ಲು ಆದಂಗೆ ಆಗಿಬಿಡ್ತಾವೆ ನಾನು ವಿಡಿಯೋನ ಕೆಳಗಡೆ ಮಾಡ್ಬೇಕಂತ ಮಾಡಿದ್ದೆ ಕೆಳಗೆ ನೆಲದ ಮ್ಯಾಗಿಟ್ಟು ಎಲ್ಲ ಗ್ಯಾಸ್ ಎಲ್ಲ ಕೆಳಗೆ ಇಳಿಸಿ ನನ್ನ ಮಗ ಇಲ್ಲಿ ಬಂದು ಎಲ್ಲ ಕೈಯಾಡಿ ಚೆಲ್ಲಕತ್ತಾನ ಪರಾತ್ನಾಗ ಎಣ್ಣೆ ಹಚ್ಚಿಟ್ಟಿದ್ರಿಂದ ಎಣ್ಣೆಯಾಗ ಕೈ ಎದ್ದು ಎಲ್ಲ ಜರ್ಕೊಂಡು ಬಿದ್ದುಬಿಟ್ಟ ಇನ್ನು ಅಲ್ಲೇ ಆದ್ರೆ ಮಾಡಿಸ್ಬಿಡಂಗಿಲ್ಲ ಅಂತೇಳಿ ಇಲ್ಲೇ ಗ್ಯಾಸಿನ ಮ್ಯಾಗೆ ಎದ್ದು ನಿಂತು ಮಾಡಾಕತ್ತೀನಿ ಇದು ಕರೆಕ್ಟಾಗಿ ಬಂದದ ನೋಡ್ರಿ ಈಗ ಒಂದು ದೊಡ್ಡ ಪಾತ್ರೆಗೆ ಹಾಕಿನಿ ಎಣ್ಣೆ ಹೆಚ್ಚಿದ ಪಾತ್ರೆ ಒಳಗೆ ಇನ್ನು ಇದು ಆರದ ಮೇಲೆ ಚೆಂದಾಗಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಇನ್ನು ಈಗ ನೋಡ್ರಿ ಕರೆಕ್ಟಾಗಿ ಅರ್ಧ kg ಅದಿದು ಒಂದು ಪರಾತ್ ಆಗ್ಯದ ಈಗ ಇದು ಒಂಚೂರು ನೋಡ್ರಿ ಈಗ ಮುಟ್ಟಿದ್ರೆ ಯಾವ ರೀತಿಯಾಗಿ ಮೆತ್ತಗಾಗ್ಯದ ಆಮೇಲೆ ಒಳಗೆ ಬಟ್ಟೆನೂ ಸೇರಂಗಿಲ್ಲ ಕರೆಕ್ಟ್ ಆಗ್ಯದ ಈಗ ಗಟ್ಟಿ ಆಗ್ತದ ಇಲ್ಲ ತಾನೋ ಅನುಮಾನ ಬೇಡ ಈಗ ಕಟ್ ಮಾಡ್ಲಕತ್ತೀನಿ ನೋಡ್ರಿ ನನ್ನ ಮಗ ಒಬ್ಬ ಹಾಗೆ ಒಳಗೆ ಕೈ ಆಡಿಸ್ತಾನ ಸುಮ್ಮನೆ ಇರಂಗಿಲ್ಲ ಏನ್ರಿ ಒಂದು ಮಾಡ್ಲಿಕ್ಕೆ ಹೋಗ್ತಾನ ಸ್ವಲ್ಪ ಬಿಸಿ ಇರೋದ್ರಾಗೆ ಕಟ್ ಮಾಡ್ಕೋಬೇಕು ಪೂರ್ತಿ ಆರದ್ಮೇಲೆ ಚೆಂದಾಗಿ ಕಟ್ ಮಾಡಕ್ಕೆ ಬರಂಗಿಲ್ಲ ನಾ ಕಟ್ ಮಾಡಿಟ್ಟಿನಿ ನೋಡ್ರಿ ಇಲ್ಲಿ ಮುರಿದು ತೋರಿಸ್ತೀನಿ ಆಮೇಲೆ ನೋಡ್ರಿ ಎಷ್ಟು ಮೆತ್ತಗಾಗ್ಯಾವ ಇವು ಆರ್ಯದ ಈಗ ಪೂರ್ತಿನೂ ಆರ್ಬಿಟ್ಟದ ಹಿಂಗೆ ಉಂಡಿಗತ್ಲೆ ಮಾಡಿದ್ರೆ ಹೊಳ್ಳಿ ಉಂಡೆ ಆಗ್ತದೆ ನೋಡ್ರಿ ಅಷ್ಟು ಮೆತ್ತಗಾಗ್ಯಾವು ಕರ್ದಂಟ ಆದ್ರೆ ಭಾಳ ದಿನ ಮುಚ್ಚಿ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಹೋಗಬಾರ್ದು ಇವೆಲ್ಲ ಬುರ್ಸ್ ಬಂದು ಹೋಗಿಬಿಡ್ತಾವೆ ಅಷ್ಟೇ ಸ್ವಲ್ಪ ದಿನ 4 ದಿನ ಅಷ್ಟೇ ನಡೀತದ ನೋಡ್ರಿ ಈಗ ಫೈನಲ್ ಆಗಿ ಯಾವ ರೀತಿ ಆಗ್ಯಾವ ಅಂತೇಳಿ ಕರ್ದಂಟ ಎಷ್ಟು ಚಂದ ಬಂದ ನೋಡ್ರಿ ಮೆತ್ತಗಾಗಿ ಸ್ಮೂತ್ ಆಗ್ಯಾವ ಭಾಳ ಶಂಕರಪೋಳೆ ಕರ್ದಂಟ ಮಾಡಿದ್ಮೇಲೆ ಚೂಡ ಮಾಡ್ಲಕತ್ತೀನಿ ರೀ ಇಲ್ಲಿ ಎಣ್ಣೆ ಹಾಕ್ಕೊಂಡು ನೋಡ್ರಿ ಒಂದು ದೊಡ್ಡ ಪಾತ್ರೆ ತೊಗೊಂಡು ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಲಿಕತ್ತೀನಿ ಸಾಸಿವೆ ಜೀರಿಗೆ ಚೆಂದಾಗಿ ಚಟಪಟ ಅಂತೇಳಿ ಅದ್ರೊಳಗೆ ಹುರಿದ ಮೇಲೆ ಒಂದು ಸ್ವಲ್ಪ ಕರಿಬೇವು ಧನಿಯಾ ಹಾಕೋಬೇಕು ಈಗ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವು ಹಾಕಿದೆ ನಾನು ಕರಿಬೇವು ಹಾಕಲೇಬೇಕು ಕರಿಬೇವು ಹಾಕಿದ್ರೇ ಚೂಡ ಚಲೋ ಆಗ್ತದ ಆಮೇಲೆ ಮಾಡೋ ಗದ್ದಲ್ದಾಗ ನಾನು ಬೆಳ್ಳುಳ್ಳಿನೇ ಮರ್ತು ಬಿಟ್ಟೆ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಇದು ಹಾಕ್ತೀನಿ ಧನಿಯಾ
ಧನಿಯಾ ಹಾಕ್ತಾರೆ, ಕೊಬ್ಬರಿನೂ ಹಾಕ್ತಾರೆ ಕೆಲವೊಬ್ರು. ನಾವು ಕೊಬ್ಬರಿ ಏನು ಹಾಕಿಲ್ಲ ಇಲ್ಲಿ. ಆಮೇಲೆ ಶೇಂಗಾದ ಕಾಳು ಹಾಕ್ಲಕತ್ತೀನಿ. ಶೇಂಗಾದ ಕಾಳು ನೀವು ಎಷ್ಟಾದರೂ ಹಾಕೋರಿ, ನಿಮ್ಗೆ ಅಡ್ಜಸ್ಟ್ ತಕ್ಕಂತೆ. ನೀವು ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋಬೋದು, ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬಾರ್ದು. ನಾನಿಲ್ಲಿ ಪುಟಾಣಿ ಹಾಕ್ಲಕತ್ತೀನಿ. ಈಗ ಪುಟಾಣಿ ಮತ್ತು ಶೇಂಗಾ ಚೆಂದಾಗಿ ಎಣ್ಣೆ ಒಳಗೆ ಕರಿಬೇಕು. ಇವು ಬೆಳ್ಳುಳ್ಳಿ ಮರ್ತು ಬಿಟ್ಟಿದ್ದೆ, ಆಮೇಲೆ ಹಾಕಿದೆ ನಾನು ಬೆಳ್ಳುಳ್ಳಿ. ಇದ್ರಾಗ ಬೆಳ್ಳುಳ್ಳಿ ತೋರಿಸಿಲ್ಲ, ವಿಡಿಯೋದಾಗ ತೋರಿಸ್ಲಿಲ್ಲ. ಈ ಸದ ಅರಿಶಿನ ಪುಡಿ ಹಾಕೊಳಕತ್ತೀನಿ ನೋಡ್ರಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಿದೆ ನಾನು. ಆಮೇಲೆ ನೆನಪಾಯ್ತು ಬೆಳ್ಳುಳ್ಳಿನೇ ಹಾಕಲಿಲ್ಲ ಹಾಕಿ. ಇದ್ರಾಗ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದ್ರಾಗ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಖಾರ ಉಪ್ಪು ಬೇಕು ಅಷ್ಟು ಖಾರ ಮತ್ತು ಉಪ್ಪು ಹಾಕ್ಬೋದು. ನಾನಿಲ್ಲಿ ಖಾರ ಮತ್ತು ಉಪ್ಪು ಹಾಕಿ ತಿರುವಾಡ್ಲಾಗತ್ತೀನಿ ನೋಡಿ. ಆಯ್ತು, ಇನ್ನು ಇದ್ರಾಗ ಮಿಕ್ಸ್ ಮಾಡೋದಿನ್ನು ಚೂಡ ಏನು ಚುರುಮುರಿ ಏನು ತಂದಿಟ್ಟಿರ್ತೀವಲ್ಲ, ಸ್ವಚ್ಛ ಮಾಡಿ ಇಟ್ಟಿದ್ದೆ ನಾನು. ಅದ್ರಾಗ ಎಲ್ಲ ಕಡೆ ಸರಿಯಾಗಿ ಹತ್ತುವಂಗೆ ಖಾರ, ಉಪ್ಪು, ಎಣ್ಣೆ, ಅರಿಶಿನ ಎಲ್ಲ ಸರಿಯಾಗಿ ಹತ್ತುವಂಗೆ ಚೆಂದಾಗಿ ತಿರುವಾಡ್ಕೋಬೇಕು. ತೆಳಗೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸ್ ಚಾಲು ಇಟ್ಟು ಅಂದ್ರೆ ಹೊತ್ತು ಬಿಡ್ತದೆ ನೋಡ್ರಿ. ಈಗ ಚೂಡಾನು ರೆಡಿ ಆಯಿತು, ಯಾವ ರೀತಿ ಆಗ್ಯಾವ ಅಂತೇಳಿ. ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆನ ಸುಲಿಲಾರ್ದೆ ಹಾಗೆ ಕುಟ್ಟಿ ಹಾಕೋರಿ. ಬೆಳ್ಳುಳ್ಳಿ ಸಿಪ್ಪೆ ಸುಲಿಬೇಡ್ರಿ ಇದಕ್ಕೆ ಹಾಕಾಗ. ಆಮೇಲೆ ಈ ಬೆಳ್ಳುಳ್ಳಿ ಭಾಳ ಚಂದ ಅನಿಸ್ತದ್ರ ಹಾಕಿದಾಗ. ಈಗ ನೋಡ್ರಿ ನಾ ಎಲ್ಲ ಮಾಡಿದ್ದೆಲ್ಲ ಒಂದು ಪ್ಲೇಟ್ನಾಗ ಹಾಕ್ಕೊಂಡಿಟ್ಕೊಂಡಿನಿ. ಕರ್ದಂಟ, ಶಂಕರಪೋಳಿ, ಚಕ್ಲಿ ಮತ್ತು ಚೂಡ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಹೇಳ್ರಿ ನನಗೆ. ಆಮೇಲೆ ಲೈಕ್ ಮಾಡಿರಿ. ಮತ್ತು ಮುಂದಿನ ಸಿಗ್ತೀನಿ ರೀ.